ಈ ಭಾರತ್ ಮತ್ತೆ HP ಲಿಮಿಟೆಡ್ಗಳನ್ನ ಹೊರತುಪಡಿಸಿದ್ರೆ ಈ ಏಜೆನ್ಸಿಗಳಿದಾರಲ್ಲ ಅವರು ಸುಲಿಗೆ ಮಾಡ್ತಾ ಇದ್ದಾರೆ. ಇವರಿಗೆ ಜಾರ್ಜ್ ಅವರು ಇದಾರಲ್ಲ ಮಿನಿಸ್ಟ್ರು, ಅವರು ಕೂಡ ಕರೆದು ಇಲ್ಲಪ್ಪ ಈ ರೀತಿಯಾಗಿ ಮಾಡಬೇಡಿ, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಮತ್ತೊಂದು ಆಕ್ಷನ್ ಕೂಡ ತಗೋತಾ ಇಲ್ಲ. ಕರೆಕ್ಟ್, ಯು ಆರ್ ಕರೆಕ್ಟ್ ಸರ್. ಈಗ ಕಸ ಹಾಕಿದ್ರೆ ಅವ್ರು ಯಾರು ಸರ್? ಬಂದ್ಬಿಟ್ಟು ನಮ್ಮನೆ ಮುಂದೆನೆ ಕಸ ಹಾಕ್ತಾರಲ್ಲ, ಮಾರ್ಷಲ್ಸ್ ಕಸ ಎಲ್ಲ ಹಾಕ್ತಾರಿ ಅಂತ ಕಾಯ್ಕೊಂಡು ಕಸನ ತಂದು ಮನೆ ಮುಂದೆ ಹಾಕಿ ಫೈನ್ ಕಟ್ಟಿಸ್ಕೊಳ್ಳೋರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ CNG ಬಂಕಲ್ಲಿ ಯಾರ್ಯಾರು ಅತಿ ಹೆಚ್ಚು ಕೊಳೆ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ, ಮತ್ತು ಎಲ್ಲೆಲ್ಲಿ ಏಜೆನ್ಸಿಗಳು ಜನಸಾಮಾನ್ಯರಿಗೆ ಕೊಡೋದು ಬಿಟ್ಬಿಟ್ಟು ಬ್ಯಾಕ್ ಡೋರಲ್ಲಿ 2,000-3,000ಕ್ಕೆ ಮಾರ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬೇಕಾದವ್ರಿಗೆ 5,000 6,000ಕ್ಕೆ ಮಾರ್ಕೋತಿದ್ದಾರೆ ಅನ್ನೋದನ್ನ ಕಂಡುಹಿಡಿಯಕ್ಕಾಗಲ್ವಾ? ಆಗುತ್ತೆ, ಯಾಕಾಗೋದಿಲ್ಲ? ಮತ್ತೆ ಯಾಕೆ ಆಗ್ತಿಲ್ಲ? ನೋಡಿ ಏನು ಗೊತ್ತಾ, ಮತ್ತೆ ಯಾಕೆ ಆಗ್ತಿಲ್ಲ? ಕೇಳಿ, ಈಗ ADGP ಇರ್ತಾರೆ, ಪೊಲೀಸ್ ಇಲಾಖೆ ADGP ಇದ್ದಾರೆ, ಈಗ ಎನ್ಫೋರ್ಸ್ಮೆಂಟ್ ನೋಡ್ಕೊಳ್ಳೋದಕ್ಕೆ, ಈಗ ಎನ್ಫೋರ್ಸ್ ನೋಡ್ಕೊಳ್ಳೋಕೆ ಇವತ್ತಿನವರೆಗೂ ಒಂದು ಕೇಸ್ ಫೈಲ್ ಆಗಿಲ್ಲ. ಇವತ್ತಿನವರೆಗೂ ಏನಾಗಿದೆ ಅಂದ್ರೆ ನೋಡಿ, HP, BP, IO ಮತ್ತೆ ಗೇಲ್ ಎಲ್ಲರೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ 5 ದಿನಗಳಿಂದ 70% ಕೊರತೆ ಆಗಿದೆ CNG ಮತ್ತೆ LPG. CNG ಮತ್ತೆ LPG ನಲ್ಲಿ ಸರಬರಾಜು 70% ಕಡಿಮೆ ಆಗಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಗೃಹೋಪಯೋಗಿಗೆ ಮಾತ್ರ ರಾಜ್ಯ ಸರ್ಕಾರ ಏನು ಒಂದು ಸಮಿತಿ ಮಾಡಿ ಇವಾಗ ಚೀಫ್ ಸೆಕ್ರೆಟರಿ ಮತ್ತೆ KH ಮುನಿಯಪ್ಪನವರು ಮಿನಿಸ್ಟ್ರು ಚರ್ಚೆ ಮಾಡಿ 25 ದಿನಕ್ಕೆ ಒಂದು ಸಿಲಿಂಡರ್ಗೆ ಗೃಹೋಪಯೋಗಿಗೆ 1,80,00,000 ಜನರಿಗೆ ಕೊಡ್ತೀವಿ, ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಬಂದಾಗಲಿ ಅಥವಾ CNGಯ ವಿಷಯಗಳಾಗಲಿ ಕೇಂದ್ರ ಸರ್ಕಾರ ಸಪ್ಲೈ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಹೊರತು ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿಲ್ಲ. ಆದರೂ ಕೂಡ ಎಲ್ಲರೂ ಕಾಳಸಂತೆ ಆದರೆ ಪ್ರತಿ ಪೊಲೀಸ್ ಸ್ಟೇಷನಿಂದ ಆಲ್ರೆಡಿ PSI ನೇತೃತ್ವದಲ್ಲಿ ವೈಸಾಲ್ ಸಿಬ್ಬಂದಿಯವರು ಎಲ್ಲ ಬಂಕ್ಗಳಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ಏಜೆನ್ಸಿಗಳಿದ್ದಾವೆ ಎಲ್ಲ ಕಡೆ ವಿಸಿಟ್ ಕೊಟ್ಟು ಅವರ ಸ್ಟಾಕ್ಗಳನ್ನು ಕಲೆಕ್ಟ್, ಎಷ್ಟಿದೆ ಸ್ಟಾಕು, ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನ ಆಲ್ರೆಡಿ ಬರವಣಿಗೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲೂ ಕಾಳಸಂತೆಯಲ್ಲಿ ಮಾರಾಟ ಆಗಬಾರದು ಅನ್ನೋದನ್ನ. ಸರಿ, ಹಾಗಾದ್ರೆ ಕರ್ನಾಟಕಕ್ಕೆ ಈಗಾಗಲೇ 80% ಕೊರತೆ ಆಗಿದೆ ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ದಾರೆ. ಕೇರಳಗೆ ಯಾಕೆ ಕೊರತೆ ಆಗ್ತಿಲ್ಲ? ತಮಿಳುನಾಡಿಗೆ ಯಾಕೆ ಕೊರತೆ ಆಗ್ತಾ ಇಲ್ಲ? ಆಂಧ್ರ ಪ್ರದೇಶಿಗೆ ಯಾಕೆ ಕೊರತೆ ಆಗ್ತಾ ಇಲ್ಲ? ಇದೇ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಿದ್ದಾರೆ, ಆಟೋ ಚಾಲಕರು ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ. ನಮಗ್ ಕರ್ನಾಟಕ ಕೊರತೆ ಆಗ್ತಾ ಇದೆ ಯಾಕೆಂದ್ರೆ ಅಧಿಕಾರಿಗಳು ಹೇಳಿದ್ದಾರೆ 80% ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಇದೆ ಅಂತ. ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲದೆ ಇರೋ ಕೊರತೆ ಕರ್ನಾಟಕಕ್ಕೆ ಯಾಕೆ ಕೊರತೆ ಆಗ್ತಾ ಇದೆ? ಖಂಡಿತವಾಗಿ ನೋಡಿ, ಇದೇ ಪ್ರಶ್ನೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾರ್ಚ್ 10ನೇ ತಾರೀಕು ಕೇಂದ್ರ ಸಚಿವರಿಗೆ ಪತ್ರ ಬರೆದು ನಮ್ಮ ರಾಜ್ಯಕ್ಕೆ ಸರಬರಾಜಿನಲ್ಲಿ ಕೊರತೆ ಉಂಟಾಗಿದೆ, ಆಲ್ರೆಡಿ ಇದನ್ನ ಕೊರತೆಯನ್ನು ಮಾಡಬೇಡಿ, ನಿರಂತರವಾಗಿ ಸರಬರಾಜು ಮಾಡಿ ಅಂತ ಹೇಳಿ ಪತ್ರವನ್ನು ಆಲ್ರೆಡಿ ಆಗ್ರಹ ಮಾಡಿದ್ದಾರೆ. ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯದುಕುಮಾರ್ ಗೌಡ್ರೆ, ಅಂದ್ರೆ ನೀವು ಕೇರಳಗೆ ಸಫಿಶಿಯಂಟ್ ಸಪ್ಲೈ ಮಾಡ್ತಾ ಇದ್ದೀರಿ, ತಮಿಳುನಾಡಿಗೆ ಸಫಿಶಿಯಂಟ್ ಸಪ್ಲೈ ಮಾಡ್ತಾ ಇದ್ದೀರಿ, ಆಂಧ್ರಕ್ಕೆ ನೀವು ಸಫಿಶಿಯಂಟ್ ಸಪ್ಲೈ ಮಾಡ್ತಾ ಇದ್ದೀರಿ. ಓನ್ಲಿ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅವ್ರ ಗವರ್ನಮೆಂಟ್ ಇದೆ ಅಂತ ಕರ್ನಾಟಕಕ್ಕೆ ಸಫಿಶಿಯಂಟ್ ಸಪ್ಲೈ ಮಾಡ್ತಾ ಇಲ್ವಾ? ಹೀಗಾಗಿ 80% ಕೊರತೆ ಆಗ್ತಾ ಇದೆಯಾ? ಅಲ್ಲಿರೋದು ನಾನ್ NDA ಗವರ್ಮೆಂಟ್ ಮೇಡಮ್, ಅಲ್ಲೇನು ಬಿಜೆಪಿ ಸರ್ಕಾರ ಇಲ್ಲ. ಅದರಲ್ಲಿ ಚುನಾವಣೆ ಇದೆ, ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ರಾಜಕೀಯವನ್ನ ಜನಸಾಮಾನ್ಯರ ಮಧ್ಯೆ ಮಾಡಬಾರದು. ಇದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ. ಒಂದ್ ನಿಮಿಷ, ಸಂಬಂಧಪಟ್ಟಂತ ಅಧಿಕಾರಿ, ಈಗ ಸಿದ್ದರಾಮಯ್ಯನವರು ಹೇಳಿದ್ರೆ, ನಟರಾಜ್ ಗೌಡ್ರು ಹೇಳಿದ್ರೆ ಅದಕ್ಕೆ ತೂಕ ಇಲ್ಲ, ಬಿಕಾಸ್ ಇಟ್ಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಬಟ್ ಸಂಬಂಧಪಟ್ಟಂತ ಅಧಿಕಾರಿಗಳೇ ಓಪನ್ ಆಗಿ ಇಲ್ಲ ಹೌದು ಕೊರತೆ ಇದೆ 80% ಅಂದಾಗ ನೀವು ಅದನ್ನ ಒಪ್ಪಬೇಕು, ನಾವು ಅದನ್ನ ಒಪ್ಪಬೇಕು. ಬಿಕಾಸ್ ದೇ ಆರ್ ನಾಟ್ ದಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಲ್ಲ ಅವರು. ಸೊ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕಷ್ಟೇ ಯಾಕೆ ಕೊರತೆ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಕೊರತೆ ಆಗಲ್ಲ? ಮೇಡಮ್, ಇದನ್ನ ಕಾಳಸಂತೆ ಆಗ್ತಾ ಐತೆ ಅಂತ ನೆನ್ನೆ ಸದನದಲ್ಲಿ KH ಮುನಿಯಪ್ಪನವರೇನೆ ಒಪ್ಕೊಂಡಿದಂತದ್ದು. KH ಮುನಿಯಪ್ಪನವರೇ ಇವತ್ತು ನೀವು ಪೇಪರ್ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಏನ್ ಹೇಳಿದ್ದಾರೆ ಅಂತ ಅನ್ಬಿಟ್ಟು, ದೇ ವಿಲ್ ಬಿ ಗೃಹೋಪಯೋಗಿ LPG-ಗೂ ಕಮರ್ಷಿಯಲ್ LPG-ಗೂ ವ್ಯತ್ಯಾಸ ಇದೆ. ಸುಳ್ಳು ಹೇಳ್ಕೊಂಡು ಎಷ್ಟಂತ ಸುಳ್ಳು ಹೇಳ್ತೀರಾ? ಯದುಕುಮಾರ್ ಗೌಡ್ರೆ ಅವ್ರು ಕರೆಕ್ಟ್ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅಡುಗೆಗೆ ಬಳಸುವಂತ LPG ಸಿಲಿಂಡರ್ ವಿಚಾರದಲ್ಲಿ ಬೇಸಿಕಲಿ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ರೆ, ನಾನು ಕೇಳಿದ ಪ್ರಶ್ನೆ ನಿಮ್ಗೆ, ನಾನು ಈಗ ಮಾತಾಡ್ತಾ ಇರೋದು ಅಡುಗೆ ಸಿಲಿಂಡರ್ ಬಗ್ಗೆ ಅಲ್ಲ,
ಮುನಿಯಪ್ಪನವರು ಮಾತಾಡ್ತಾ ಇರೋದು ಕಾಳಸಂತೆಕೋರರ ವಿಚಾರದಲ್ಲಿ ಏನು ಸದನದಲ್ಲಿ ಪ್ರಶ್ನೆ ಎದ್ದಿರೋದು ಇದು LPG ಅಡುಗೆ ಮನೆಯಲ್ಲಿ ಬಳಸುವಂತ ಸಿಲಿಂಡರ್ ವಿಚಾರ. ಬಟ್ ನಾವೀಗೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ದಟ್ ಈಸ್ ಕಮರ್ಷಿಯಲ್ ಸಿಲಿಂಡರ್, ವೆರಾಸ್ ಕಮರ್ಷಿಯಲ್ ಸಿಲಿಂಡರ್ ವಿಚಾರದಲ್ಲಿ 80% ಕೊರತೆ ಇದೆ ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ನೀವೆಲ್ಲ ಏನು ಪೇಪರ್ ಹೇಳ್ತಿದ್ರಿ, ಸದನದ ಹೇಳ್ತಿದ್ರಿ, ಈ ಗೃಹ ಬಳಕೆಯ ಸಿಲಿಂಡರ್. ಸೊ ನೀವು ಈ ಕಮರ್ಷಿಯಲ್ ಸಿಲಿಂಡರ್ ಬಗ್ಗೆ ಅವ್ರು ಎತ್ತಿರೋ ಬಗ್ಗೆ ಮಾತ್ರ ಹೇಳಿ. ಅದಕ್ಕೆ ಪೂರಕವಾಗಿನೇ ಏನ್ ಕೆಲವು ಪ್ರೈವೇಟ್ ಗ್ಯಾಸ್ ಏಜೆನ್ಸೀಸ್ಗಳು ಈ ತರ ಇದು ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಅದನ್ನು ಅದ್ರ ಜೊತೆಗೆ ಅದನ್ನ ರ್ಯಾಷನಲೈಸ್ ಆಗಿ ಮಾಡಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡಿ ವಿ ವಿಲ್ ಮೇಕ್ ದ ಮ್ಯಾಕ್ಸಿಮಮ್ ಹೋಟೆಲ್ಸ್ ಓಪನ್ ಮಾಡುವಂತದಕ್ಕೆ ನಾವು ಸರ್ಕಾರದ ಏನ್ ಆದೇಶ ಬಂದಿದೆ ಅದನ್ನ ಕ್ರಮ ತಗೊಳ್ತೀವಿ ಅಂತ. ಕೊರತೆ ಆಗಿದೆ ಯಾಕೆ ಕೇರಳಗಾಗಿಲ್ಲ, ಯಾಕೆ ತಮಿಳ್ನಾಡಿಗಾಗಿಲ್ಲ, ಯಾಕೆ ಆಂಧ್ರ ಪ್ರದೇಶಕ್ಕಾಗಿಲ್ಲ, ಯಾಕೆ ಕರ್ನಾಟಕಕ್ಕೆ ಮಾತ್ರ ಕೊರತೆ ಆಗಿದೆ? ಮೇಡಮ್ ಈ ಸಿಚುವೇಶನ್ಸ್ ನ ಈ ಕೃತಕ ಅಭಾವನ ಸೃಷ್ಟಿಸುವಂತ ಒಂದು ದೊಡ್ಡ ಜಾಲ ಅದನ್ನೇ ಕರ್ನಾಟಕದಲ್ಲಿ ನೋಡ್ಬೇಕಂತ ಹೇಳ್ತಾ ಇರುವಂತದ್ದು. ಒಂದ್ ನಿಮಿಷ, ಸಪ್ಲೈ ಆದ್ಮೇಲೆ ಕಾಳಸಂತೆಕೋರರು ಬರ್ತಾರೆ. ಸಪ್ಲೈ ಆದ್ಮೇಲೆ ಕೃತಕ ಅಭಾವ ಸೃಷ್ಟಿಸುವಂತಹ ವಿಚಾರಗಳು ನಡೆಯುತ್ತೆ. ಬಟ್ ಮೇನ್ ಆಗಿ ಸಪ್ಲೈ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ನಮಗೆ ಯಾಕೆ ಸಪ್ಲೈ ಇಲ್ಲ, ಬೇರೆ ರಾಜ್ಯಗಳಿಗೆ ಯಾಕೆ ಸಪ್ಲೈ ಇದೆ ಅಂತ ನಾನು ಕೇಳ್ತಾ ಇರೋದು. ಇದಕ್ಕಿಂತ ಮುಂಚೆ ಹೇಳಿರುವಂತದ್ದು ವಿ ಆರ್ ನಾಟ್ ಕಂಪ್ಲೀಟ್ ಸ್ಟಾಪ್ ಮಾಡಿಲ್ಲ ಅಂತಲ್ಲ, ದೇರ್ ಇಸ್ ಅ ಶಾರ್ಟೇಜ್ ಅಂತ ಹೇಳಿರುವಂತದ್ದು. ಕೃತಕ ಅಭಾವ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರಗಳು ಅಂತ. 26 ಕಾರ್ಖಾನೆಗಳು ಇವತ್ತು CNG ಇಲ್ಲ ಅಂತ ಕ್ಲೋಸ್ ಮಾಡಿದಾವೆ.